ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನ್ನ ಸಮಸ್ತ ವಿದ್ಯಾರ್ಥಿಗಳಿಗೆ ಹೊಸ ವರ್ಷದ ಶುಭಾಶಯಗಳು. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ತುಂಬಾ ಜನ ಮೆಸೇಜ್ ಹಾಕಿದ್ದೀರಾ, ಸರ್ ಎಕ್ಸಾಮ್ ಏನೋ ಮುಗೀತು, ಆದ್ರೆ ಎಕ್ಸಾಮ್ ಮುಗಿದ್ರು ನೆಮ್ಮದಿ ಇಲ್ಲ ಸರ್, ಕಟ್ ಆಫ್ ಏನ್ ನಿಲ್ಲುತ್ತೆ. ತುಂಬಾ ಜನ ಎಕ್ಸ್ಟ್ರೀಮ್ ಆಗಿ ಹೇಳ್ತಾ ಇದಾರೆ ಕಟ್ ಆಫ್ ನಿಲ್ಲೋದು. ಸೊ ಅದು ಭಯ ಆಗ್ತಾ ಇದೆ. ವಿ ಆರ್ ಆಂಕ್ಷಿಯಸ್, ನಮಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಒಂದು ವಿಡಿಯೋ ಮಾಡಿ ದಯವಿಟ್ಟು ನಮಗೆ ಕ್ಲಾರಿಟಿ ಕೊಡಿ ಅಂತ ಹೇಳಿದ್ರಿ, ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಿಸ್ ವಿಡಿಯೋ ಇಸ್ ಮೇನ್ಲಿ ಅಬೌಟ್ ಗಿವಿಂಗ್ ಯು ಅನ್ ಎಸ್ಟಿಮೇಟ್ ಆಫ್ ವೇರ್ ದ ಕಟ್ ಆಫ್ ಇಸ್ ಅಂಡ್ ವೈ ದ ಕಟ್ ಆಫ್ ವಿಲ್ ನೆವರ್ ಗೋ ಅಬೌಟ್ 200. ಫಸ್ಟ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಜನ ಮೆಸೇಜ್ ಹಾಕ್ಬಿಟ್ಟು ಒಂದು ಭಯ ಹುಟ್ಟಿದೆ ಸರ್, ಎಲ್ಲರೂ ಹೇಳ್ತಾ ಇದಾರೆ 200 ಹೋಗುತ್ತೆ, 215 ಹೋಗುತ್ತೆ, 220 ಹೋಗುತ್ತೆ ಕಟ್ ಆಫ್ ಅಂತ ಹೇಳ್ತಾ ಇದಾರೆ, ತುಂಬಾ ಭಯ ಆಗ್ತಾ ಇದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ. ಇದನ್ನ ಫಸ್ಟ್ ಅಡ್ರೆಸ್ ಮಾಡ್ತೀನಿ ನಾನು. ಸಿ, ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ದಿಸ್. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆಲ್ಲ. ಓಕೆ, ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಈ ಆನ್ಸರ್ಗೆ ನೀವೇ ಉತ್ತರ ಕಂಡುಹಿಡ್ಕೋಬೇಕು. ಆ ಕ್ವಶನ್ ಏನಂದ್ರೆ, ನಾವು ಇನ್ ದಿಸ್ KS 2024 ಪ್ರಿಲಿಮ್ಸ್ ಎಕ್ಸಾಮ್ ದ ಟೋಟಲ್ ಪೋಸ್ಟ್ ಇಸ್ 384. ಆಯ್ತಾ, 384 384 ಪೋಸ್ಟ್ ಇದೆ. ಸೊ ಈ 384 ಪೋಸ್ಟ್ ನಲ್ಲಿ 1:15 ರೇಷಿಯೋಲಿ ಮುಖ್ಯ ಪರೀಕ್ಷೆ ಬರೆಯಕ್ ಬಿಡ್ತಾರೆ. ಸೊ ಫಾರ್ ದ ಮೇನ್ಸ್ ಎಕ್ಸಾಮ್ ದ ಟೋಟಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ರೈಟಿಂಗ್ ಫಾರ್ ದ ಮೇನ್ಸ್ ವಿಲ್ ಬಿ 5760 ಸ್ಟೂಡೆಂಟ್ಸ್. ಅಂದ್ರೆ 5760 ವಿದ್ಯಾರ್ಥಿಗಳು ಮುಖ್ಯ ಪರೀಕ್ಷೆ ಬರೀತಾರೆ, ಸರಿನಾ? ಸೊ ಪ್ರಿಲಿಮ್ಸ್ ನಲ್ಲಿ 200ಕ್ಕಿಂತ ಜಾಸ್ತಿ ಕಟ್ ಆಫ್ ಹೋಗ್ಬೇಕಂದ್ರೆ, ಈಗ 5760 ಸ್ಟೂಡೆಂಟ್ಸ್ ಮುಖ್ಯ ಪರೀಕ್ಷೆಗೆ ಏನ್ ಬರೀತಾರೆ, ಅವರಲ್ಲಿ 44% ನ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡೋಣ. ಆಯ್ತಾ? ಸೊ ಜನರಲ್ ಮೆರಿಟ್ 44% ಅಂತ ಕನ್ಸಿಡರ್ ಮಾಡಿದ್ರೆ 2534 ಸ್ಟೂಡೆಂಟ್ಸ್, ದಟ್ ಇಸ್ 2534 ಸ್ಟೂಡೆಂಟ್ಸ್ ಶುಡ್ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 200 ಫಾರ್ ದ ಕಟ್ ಆಫ್ ಟು ಬಿ ಎಟ್ 200. ಅಂದ್ರೆ ಅರ್ಥ ಏನು? ಇಡೀ ಕರ್ನಾಟಕದಲ್ಲಿ 2534 ಸ್ಟೂಡೆಂಟ್ಸ್ ಅಕ್ರಾಸ್ ಕರ್ನಾಟಕ ಶುಡ್ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 200 ಫಾರ್ ದ ಜನರಲ್ ಮೆರಿಟ್ ಮೆನ್ಸ್ ಕಟ್ ಆಫ್ ಟು ಸ್ಟೇ ಅಟ್ 200. ಇಷ್ಟು ಸಾಧ್ಯ ಇದೆಯಾ? ಇಡೀ ಕರ್ನಾಟಕದಲ್ಲಿ will you find 2534 students who have scored more than 200? Can you do that? Is this possible? ಇದು ನಿಜವಾಗ್ಲೂ ಸಾಧ್ಯನಾ? ಅದನ್ನ ನೀವು ಯೋಚನೆ ಮಾಡಬೇಕು. ಆಯ್ತಾ? ಚಂದ್ರ ಲೇಔಟ್ ವಿಜಯನಗರ್ ನಲ್ಲಿ ಚೆನ್ನಾಗಿ ತೆಗೆದಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವು ಕಡೆ ತುಂಬಾ ಚೆನ್ನಾಗಿ ಬಂದಿದೆ ಸ್ಕೋರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ is it possible for 2534 students to score more than 200 with the question paper that it was? ಇದನ್ನ ನೀವು ಯೋಚನೆ ಮಾಡಬೇಕು. ಇದನ್ನ ಯೋಚನೆ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ನಿಮ್ಗೆ ರಿಯಲೈಸ್ ಆಗುತ್ತೆ ದಟ್ ಕಟ್ ಆಫ್ ಎಲ್ಲಿ ನಿಲ್ಬೋದು ಅಂತ. ಸೊ ದಯವಿಟ್ಟು ಯಾರು ಏನ್ ಹೇಳ್ತಾರೆ ಅಂತ ಆಂಗ್ಸೈಟಿ, ನರ್ವಸ್ನೆಸ್ ಇದೆಲ್ಲ ಏನು ಬೇಡ. ಕಟ್ ಆಫ್ ಅಷ್ಟು ಹೋಗಲ್ಲ, ಅಷ್ಟು ಗ್ಯಾರಂಟಿ ಇದೆ. ಜಸ್ಟ್ ಟ್ರೈ ಟು ಸರ್ಚ್ ಫಾರ್ ದಿಸ್ ಲಾಜಿಕ್. ಈ ಲಾಜಿಕ್ ನ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಆಟೋಮ್ಯಾಟಿಕ್ಲಿ ಗೊತ್ತಾಗುತ್ತೆ ಅವ್ರು ಏನ್ ಹೇಳ್ತಾ ಇದಾರೆ ಅದೆಲ್ಲ ಏನು ನಿಜ ಅಲ್ಲ. ಚಂದ್ರ ಲೇಔಟ್ ನಲ್ಲಿ ಒಂದು 100-200 ಜನ ಇರ್ಬೋದು, ಅಥವಾ ಮ್ಯಾಕ್ಸಿಮಮ್ ಇಡೀ ಕರ್ನಾಟಕದಲ್ಲಿ ಒಂದು 500 ಜನ ಇರ್ಬೋದು, ಒಂದು 200-210 ತೆಗೆದಿರೋದು. ಸೊ 500 ಜನದ್ದು ಸ್ಯಾಂಪಲ್ ಸೈಜ್ ಇಟ್ಕೊಂಡು ಇಡೀ ಕರ್ನಾಟಕದಲ್ಲೇ ಕಟ್ ಆಫ್ ಅಷ್ಟು ಹೋಗುತ್ತೆ ಅನ್ನೋದು ತುಂಬಾ ತಪ್ಪು. ಸೊ ಇದು ನೆನಪಿರಲಿ. ಇದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋ ಒಂದು ಉದ್ದೇಶ ಏನಂದ್ರೆ, ಆ ನರ್ವಸ್ನೆಸ್ ನಲ್ಲೇ ನೀವು ಮೇನ್ಸ್ ಪ್ರಿಪರೇಷನ್ ಬಿಟ್ಬಿಡ್ತೀರಾ, ಈಗ ಮಾಡಬಾರ್ದು ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೆಕೆಂಡ್ಲಿ, ಎರಡನೇದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, 2017 KS ಪ್ರಿಲಿಮ್ಸ್ ಎಕ್ಸಾಮ್ ಏನ್ ನಡೆದಿತ್ತು, ಆ ಎಕ್ಸಾಮ್ ಕ್ವಶನ್ ಪೇಪರ್ ತುಂಬಾ ಈಸಿ ಇತ್ತು. ತುಂಬಾ ಈಸಿ ಇದ್ದಾಗ ತುಂಬಾ ಜನ 230, 240, 250 ತೆಗೆದಿದ್ರು. ಸೊ ಅವಾಗ್ಲೂ ಕೂಡ ಈ ತರನೇ ಒಂದು ಸ್ಪೆಕ್ಯುಲೇಷನ್ ಇತ್ತು ದಟ್ ಕಟ್ ಆಫ್ ವಿಲ್ ಗೋ ಟು 200 and 210 ಅಂತ. ಅವಾಗ್ಲೂ ಕಟ್ ಆಫ್ ಅಫಿಷಿಯಲಿ ರಿಲೀಸ್ ಮಾಡಿದಾಗ ಎಷ್ಟು ನಿಂತಿದ್ದು ಗೊತ್ತಾ? 183. ಸೊ 2017 ಎಕ್ಸಾಮ್ ನಲ್ಲಿ ಕ್ವಶನ್ ಪೇಪರ್ ಡೆಡ್ ಈಸಿ, ತುಂಬಾ ಈಸಿ ಇತ್ತು, ಸ್ಟ್ರೈಟ್ ಫಾರ್ವರ್ಡ್ ಬುಕ್ಸ್ ಇಂದಾನೆ ಬಂದಿತ್ತು ಕ್ವಶನ್ಸ್. ಯಾವುದೇ ತರ ಅನಾಲಿಸಿಸ್ ಇರಲಿಲ್ಲ, ಯಾವುದೇ ತರ ಡಿಡಕ್ಷನ್ಸ್ ಇರಲಿಲ್ಲ, ಈ ತರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇರಲಿಲ್ಲ. ಅಂಡ್ ದ ಕ್ವಶನ್ ಪೇಪರ್ ವಾಸ್ ವೆರಿ ವೆರಿ ಈಸಿ, ಇನ್ಕ್ಲೂಡಿಂಗ್ ಜನರಲ್ ಮೆಂಟಲ್ ಅಬಿಲಿಟಿ, ಸರಿನಾ? ಸೊ ಅಷ್ಟು ಈಸಿ ಇದ್ರು ದ ಕಟ್ ಆಫ್ ಸ್ಟುಡ್ ಎಟ್ 183. ಈಗ ನನಗೆ ಗೊತ್ತು ಕೆಲವು ಸ್ಟೂಡೆಂಟ್ಸ್ ಅಲ್ಲೂ ಏನೋ ಒಂದು ಪೋಕ್ ಮಾಡಕ್ ಕೇಳ್ತೀರಾ ದಟ್ 1:20 ತಗೊಂಡಿದ್ರು ಸರ್, ಅಲ್ಲಿ 44 ಎಕ್ಸ್ಟ್ರಾ ಪೋಸ್ಟ್ ಇತ್ತು ಅಂತ. ಬಟ್ 2017 ಪೇಪರ್ಗೂ 2024 ಪೇಪರ್ಗೂ ತುಂಬಾ ಡಿಫರೆನ್ಸ್ ಇದೆ. ಆಯ್ತಾ? ಆ ಟ್ರೆಂಡ್ ವೈಸ್ ಆ ಟ್ರ್ಯಾಪ್ಸ್ ಇಟ್ಟಿರೋದಕ್ಕೆ 2024 ಇಸ್ ವೆರಿ ಡಿಫರೆಂಟ್ ಫ್ರಮ್ 2017 ವಿಚ್ ವಾಸ್ ಸ್ಟ್ರೇಟ್ ಫಾರ್ವರ್ಡ್, ಯಾವುದೇ ಅನಾಲಿಸಿಸ್ ಇರಲಿಲ್ಲ, ನಿಮ್ಮ ಬುಕ್ ನಲ್ಲಿ ಇರೋದೇ ಬಂದಿತ್ತು. ಸೊ ಆ ಕ್ವಶನ್ ಪೇಪರ್ ಡಿಫಿಕಲ್ಟಿ ನೋಡಿದಾಗ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆ ಕ್ವಶನ್ ಪೇಪರ್ ಅಷ್ಟು ಈಸಿ ಇದ್ದು 230, 250 ತೆಗೆದಿರೋರು ಕೂಡ ಇದ್ರೂ ಕೂಡ ಕಟ್ ಆಫ್ 183 ಬಂದಿದೆ ಅಂದ್ರೆ ಈ ಕ್ವಶನ್ ಪೇಪರ್ ನಲ್ಲಿ ಹೆಂಗ್ 200 ಮೇಲೆ ಹೋಗುತ್ತೆ? ಇದು ಯೋಚನೆ ಮಾಡ್ಬೇಕು ನೀವು. ಇದು ಎರಡನೇ ವಿಷಯ ನೀವು ಯೋಚನೆ ಮಾಡ್ಬೇಕಾಗಿರೋದು. ಸೊ ದಯವಿಟ್ಟು ಯಾವುದೇ ತರ ಆತಂಕಕ್ಕೆ ಒಳಗಾಗಬೇಡಿ. ಬಿ ಕಾಮ್, ಬಿ ಸೆಂಟರ್ಡ್ ಅಂಡ್ ಹ್ಯಾವ್ ಅ ವೆಲ್ ಡಿಸೈನ್ಡ್ ಸಿಸ್ಟಮ್ಯಾಟಿಕ್ ಪ್ಲಾನ್ ಟು ವಾಟ್ ಟು ಡೂ ಫಾರ್ ದ ನೆಕ್ಸ್ಟ್ 1 month. ಮೂರನೇದಕ್ಕೆ ಬರೋಣ. ಥರ್ಡ್ ಥಿಂಗ್ ಏನಪ್ಪಾ ಅಂದ್ರೆ, ಈ ಪೇಪರ್ದು ಕಟ್ ಆಫ್ ಎಷ್ಟು ನಿಲ್ಬೋದು ಸರ್? ಸಿ, ಐ ವಿಲ್ ಟೆಲ್ ಯು ದ ಕಟ್ ಆಫ್. ಆ ಕಟ್ ಆಫ್ ಹೇಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಂಡೀಷನಾಲಿಟೀಸ್ ಹೇಳ್ಬಿಡ್ತೀನಿ, ಯಾಕಂದ್ರೆ ಸುಮ್ಮನೆ ಒಂದು ವೇಗ್ ನಂಬರ್ ಹೇಳಕ್ ಇಷ್ಟ ಇಲ್ಲ. ಆಗ ಯಾಕೆ ನಾನು ಆ ನಂಬರ್ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ರೀಸನ್ ಇರಬೇಕು. ಆ ರೀಸನ್ ಆಬ್ವಿಯಸ್ಲಿ ಇಟ್ ಇಸ್ ಸಬ್ಜೆಕ್ಟಿವ್, ಅದು ಚೇಂಜ್ ಆದ್ರೂ ಆಗ್ಬೋದು, ಆಗದೇನೂ ಇರ್ಬೋದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಇಂದ, ನನ್ನ ಸ್ಟೂಡೆಂಟ್ಸ್ ಇಂದ, ನನ್ನ ಸ್ಯಾಂಪಲ್ ಸೈಜ್ ಇಂದ ಈ ನಂಬರ್ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಅಕಾರ್ಡಿಂಗ್ ಟು ಮೀ, ಇನ್ 2024 ಪೇಪರ್ ದ ಕಟ್ ಆಫ್ ವಿಲ್ ಸ್ಟ್ಯಾಂಡ್ ಅಟ್ 165 to 170.
ಈ ಕಟ್ ಆಫ್ ಇಷ್ಟೇ ನಿಲ್ಲೋದು. 165 to 170 ಯಾಕೆ ನಿಲ್ಲುತ್ತೆ ಅಂತ ನನ್ನ ಏನ್ ಲಾಜಿಕ್ ಆರ್ ಜಸ್ಟಿಫಿಕೇಶನ್ಸ್ ಇದೆ ಅಂದ್ರೆ, ಒಂದು, ದ ಪೇಪರ್ ಇಸ್ ಅ ನ್ಯೂ ಟ್ರೆಂಡ್. ನ್ಯೂ ಟ್ರೆಂಡ್ ಅಂದ್ರೆ ಏನು? 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, 2 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, 3 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಏನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆಯಲ್ಲ, ಇದು UPSC ಇಂದ ಬಂದಿರೋದು. UPSC ಈ ಟ್ರೆಂಡ್ ಸ್ಟಾರ್ಟ್ ಆದಾಗಿಂದ ಕಟ್ ಆಫ್ ಡ್ರಾಪ್ ಆಗ್ತಾನೆ ಬಂದಿದೆ. ಸೊ ಇಲ್ಲೂ ಅಷ್ಟೇ ಈ ಟ್ರೆಂಡ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಕಟ್ ಆಫ್ 1 ಲೆವೆಲ್ ಗಿಂತ ಜಾಸ್ತಿ ಮೀರಲ್ಲ. ಇಟ್ ವಿಲ್ ರೆಸ್ಟ್ರಿಕ್ಟ್ ದ ರೈಸ್ ಇನ್ ಕಟ್ ಆಫ್. ಸೊ ಕಟ್ ಆಫ್ ವಿಲ್ ಕಮ್ ಅ ಲಿಟಲ್ ಬಿಟ್ ಡೌನ್. ಹಂಗ ಅನ್ಬಿಟ್ಟು ತುಂಬಾ ಡೌನ್ ಅಂತಾನೂ ಹೇಳ್ತಾ ಇಲ್ಲ. 165 to 170 is what is my estimate of where the cut off for general merit men will stand. 165 to 170. ಒಂದು, because the new trend has started. ಅದು ಮೊದಲನೇ ರೀಸನ್. ಎರಡನೇ ಕಾರಣ ಏನಂದ್ರೆ, ವಿತ್ ಇನ್ ದ ಕ್ವಶನ್ ಪೇಪರ್ ದೇರ್ ಆರ್ ಅ ಫ್ಯೂ ಕ್ವಶನ್ಸ್ ವಿಚ್ ರಿಕ್ವೈರ್ಸ್ ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ಸ್ ಆಫ್ ದ ಕ್ವಶನ್. ಅಂದ್ರೆ ಎಕ್ಸಾಮಿನರು ಆ ಕ್ವಶನ್ ನ ಹೆಂಗ್ ಇಂಟರ್ಪ್ರಿಟ್ ಮಾಡ್ತಾರೆ ಅದ್ರ ಮೇಲೆ ಆನ್ಸರ್ ಸಿಗುತ್ತೆ ಬಿಟ್ರೆ, ನಾವು ಗೂಗಲ್ ನಲ್ಲಿ ಸರ್ಚ್ ಮಾಡೋದು ನಮ್ಮ ಇಂಟರ್ಪ್ರಿಟೇಷನ್ ಮೇಲೆ ಆನ್ಸರ್ ತೆಗಿಯಕ್ ಆಗಲ್ಲ. ಸೊ ಹೌ ವಿಲ್ ದ ಎಕ್ಸಾಮಿನರ್ ಇಂಟರ್ಪ್ರಿಟ್ ದಟ್ ಕ್ವಶನ್ ಅಂಡ್ ವಾಟ್ ವಿಲ್ ಬಿ ದ ಆನ್ಸರ್ ಅನ್ನೋದು KPSC ಒಂದೇ ಹೇಳಕ್ಕಾಗೋದು. ಸೊ ಅಲ್ಲಿ ತನಕ ಅದು ಆ ಆನ್ಸರ್ ಕೀಸ್ ಬರೋ ತನಕ ಯು ವಿಲ್ ನಾಟ್ ನೋ ದ ಆನ್ಸರ್ಸ್. ಅದು ಎರಡನೇದು. ಮೂರನೇದು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಇನ್ ದಿಸ್ ಕ್ವಶನ್ ಪೇಪರ್ ದೇರ್ ಆರ್ ಮೆನಿ ಸ್ಮಾಲ್ ಟ್ರಾಪ್ಸ್. ಎಷ್ಟು ಟ್ರಾಪ್ಸ್ ಇದೆ ಅಂದ್ರೆ, ತುಂಬಾ ಆನ್ಸರ್ ಕೀಸ್ ನೋಡಿದೀನಿ, ತುಂಬಾ ಜನ ಆನ್ಸರ್ ಅನಾಲಿಸಿಸ್ ವಿಡಿಯೋಸ್ ನೋಡಿದೀನಿ. ಆ ಅನಾಲಿಸಿಸ್ ವಿಡಿಯೋಸ್ ನಲ್ಲೂ ಆ ಟ್ರಾಪ್ಸ್ ಅವ್ರು ಕಂಡಿಡಿಯಕ್ ಆಗ್ತಾ ಇಲ್ಲ. ಸೊ ದೇರ್ ಆರ್ ಮೆನಿ ಸ್ಮಾಲ್ ಟ್ರಾಪ್ಸ್ ಇನ್ ದಿಸ್ ಕ್ವಶನ್ ಪೇಪರ್ ವಿಚ್ ವಿ ವುಡಂಟ್ ಹ್ಯಾವ್ ರಿಯಲೈಸ್ಡ್, ಅಂಡ್ ಸೊ ವಿ ಶುಡ್ ವೇಟ್ ಫಾರ್ ಅ ಜೆನ್ಯೂನ್ KPSC ಆನ್ಸರ್ ಕೀಸ್ ಟು ಬಿ ರಿಲೀಸ್ಡ್. ಡೋಂಟ್ ಟ್ರೈ ಟು ಬಿ ಆಂಕ್ಷಿಯಸ್ ವಿತ್ ವಾಟ್ ಎವರ್ ಆನ್ಸರ್ ಕೀಸ್ ಆರ್ ರನ್ನಿಂಗ್ ಅರೌಂಡ್. ಹಂಗೆ ಹೇಳ್ಬಿಟ್ಟು ನನ್ನ ಕಟ್ ಆಫ್ ಪ್ರೆಡಿಕ್ಷನ್ ಇಸ್ 165 to 170. 165 to 170 ಅಂದಾಕ್ಷಣ 155 ತೆಗಿತಾ ಇರೋರು ನರ್ವಸ್ ಆಗೋದು ಬೇಕಾಗಿಲ್ಲ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 5 to 10 questions ಕ್ವಶನ್ ಪೇಪರ್ ನಲ್ಲಿ ಏನಿದೆ, ಆ 5 to 10 questions you have to wait for KPSC to release the answer keys because it requires subjective interpretation of the questions. ಸೊ ಅಲ್ಲಿ ಎಕ್ಸಾಮಿನರ್ ಇಂಟರ್ಪ್ರಿಟೇಷನ್ ಮೇಲೆ ಆನ್ಸರ್ ಹೋಗುತ್ತೆ ಬಿಟ್ರೆ, ನೀವು ಗೂಗಲ್ ಅಥವಾ ಯಾವುದೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆನ್ಸರ್ ಕೀಸ್ ಮೇಲೆ ಆನ್ಸರ್ ತೆಗಿಯಕ್ ಆಗಲ್ಲ. ಸೊ 5 to 10 questions ಹಂಗೆ ನಿಂತಾಗ ಆಲ್ಮೋಸ್ಟ್ 20 marks is there on the way KPSC is going to release the answer keys. ಅದಕ್ಕೋಸ್ಕರನೇ ಹೇಳ್ತಾ ಇರೋದು 165 to 170 ಕಟ್ ಆಫ್ ಏನ್ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ದಟ್ ಇಸ್ ಬೇಸ್ಡ್ ಆನ್ KPSC ಆನ್ಸರ್ ಕೀಸ್ ಅಂಡ್ ನಾಟ್ ಆನ್ ಎನಿ ಪ್ರೈವೇಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆನ್ಸರ್ ಕೀಸ್. ಸೊ ಅಷ್ಟು ನಿಲ್ಲುತ್ತೆ ಅಂತ ಹೇಳಿದಾಗ 150+ ಯಾರ್ಯಾರು ತೆಗ್ದಿದ್ದೀರಾ ಅವರೆಲ್ಲ ದಯವಿಟ್ಟು ಮೇನ್ಸ್ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ತರ ನೆಗ್ಲೆಕ್ಟ್ ಮಾಡಬೇಡಿ. ಡೋಂಟ್ ಗೆಟ್ ಆಂಕ್ಷಿಯಸ್. 2017 ನಲ್ಲೂ ಈ ತರ ಸ್ಪೆಕ್ಯುಲೇಷನ್ಸ್ ನಡೆದಿತ್ತು. ನಡೆದ್ರು 183 ಬಂದಿತ್ತು ಕಟ್ ಆಫ್. ಈ ಸತಿನೂ ಸ್ಪೆಕ್ಯುಲೇಷನ್ಸ್ ನಡೀತಾ ಇದೆ. ಈಗಲೂ ಹೇಳ್ತೀನಿ 165 to 170ಗೆ ಬಂದು ನಿಲ್ಲೋದು GM ಮೆನ್ ಕಟ್ ಆಫ್. ಸೊ ಯಾವ ಬೇರೆ ಬೇರೆ ಕ್ಯಾಟಗರಿ ಇದೀರಾ ಅಕಾರ್ಡಿಂಗ್ಲಿ ನೀವು ಡೆಡ್ಯೂಸ್ ಮಾಡ್ಕೊಂಡು ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೊಂತೀನಿ. ಸೊ ದಿಸ್ ವಿಲ್ ಬಿ ದ ಕಟ್ ಆಫ್. ಐ ಹೋಪ್ ಯು ಪೀಪಲ್ ವಿಲ್ ಟೇಕ್ ದಿಸ್ ಸೀರಿಯಸ್ಲಿ ಅಂಡ್ ಐ ಹೋಪ್ ಯು ವಿಲ್ ನಾಟ್ ವೇಸ್ಟ್ ಮೋರ್ ಟೈಮ್. ಬಟ್ ಒಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಜನ ಏನ್ 150+ ತೆಗೆದಿದ್ದೀರಾ, ದಯವಿಟ್ಟು ಆತಂಕಕ್ಕೆ ಒಳಗಾಗಬೇಡಿ. ಆ 5 to 10 ಕ್ವಶನ್ಸ್ ಏನಿದೆ ಅದು ಯಾರ ಕೈಲೂ ಇಲ್ಲ. KPSC ಆನ್ಸರ್ ಕೀಸ್ ಬರೋ ತನಕ ಯು ಹ್ಯಾವ್ ಟು ವೇಟ್. ಬರುತ್ತದು KPSC ಆನ್ಸರ್ ಕೀಸ್ ವಿಲ್ ನಾಟ್ ಬಿ ರಿಲೀಸ್ಡ್ ಆಫ್ಟರ್ ರಿಸಲ್ಟ್ಸ್. ಇಟ್ ವಿಲ್ ಬಿ ರಿಲೀಸ್ ಇನ್ ಅ ಫ್ಯೂ ಡೇಸ್ ಆಫ್ಟರ್ ದೇ ಲೋಡ್ ದ OMR ಶೀಟ್. OMR ಶೀಟ್ ನ ಲೋಡ್ ಮಾಡಿದ್ಮೇಲೆ ಅವ್ರ ಆನ್ಸರ್ ಕೀಸ್ ಬಿಡ್ತಾರೆ. ಸೊ ದಟ್ 10 days ಡಿಲೇ ಆಗ್ಬೋದು. 10 to 15 days ಡಿಲೇ ಆದ್ಮೇಲೆ KPSC ಆನ್ಸರ್ ಕೀಸ್ ಬರುತ್ತೆ. ತಲೆ ಕೆಡಿಸ್ಕೊಳ್ಳೋಕೆ ಬೇಕಾಗಿಲ್ಲ. ದಯವಿಟ್ಟು ಮೇನ್ಸ್ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ, ಸರಿನಾ? ಸೊ ಇಷ್ಟು ಹೇಳ್ತಾ ನೀವು ಯಾರು ಯಾವುದೇ ತರ ಆತಂಕಕ್ಕೆ ಒಳಗಾಗಬೇಡಿ. ಲಾಜಿಕಲಿ ಯೋಚನೆ ಮಾಡಿ ಹೆಂಗಿದೆ ಅಂತ. ದಯವಿಟ್ಟು 200-300 ಸ್ಯಾಂಪಲ್ ಸೈಜ್ ಇಟ್ಕೊಂಡ್ಬಿಟ್ಟು ಫುಲ್ ಕರ್ನಾಟಕಕ್ಕೆ ಜನರಲೈಸ್ ಮಾಡೋದು ತುಂಬಾ ತಪ್ಪು. ಲಾಜಿಕಲಿ ಯಾವಾಗಲೂ ಯೋಚನೆ ಮಾಡಬೇಕು. ಎಂಪೆರಿಕಲ್ ಎವಿಡೆನ್ಸಸ್ ಇರಬೇಕು. ಇನ್ ದ ಹಿಸ್ಟ್ರಿ ಆರ್ ಇನ್ ದ ಪಾಸ್ಟ್ ಏನ್ ನಡೆದಿದೆ ಅಂತ ನಿಮಗೆ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಕರೆಕ್ಟ್ ಆಗಿ ಒಂದು ಎಸ್ಟಿಮೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ಎಸ್ಟಿಮೇಟ್ ಏನ್ ಮಾಡಿದೀನಿ, ಈ ಲಾಜಿಕ್ ಏನ್ ಕೊಟ್ಟಿದ್ದೀನಿ ಅದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ. ಬಿ ಕಾಮ್, ಬಿ ಸೆಂಟರ್ಡ್ ಅಂಡ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಬಟ್ ಆಲ್ ದೋಸ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ ವೆರಿ ಲೆಸ್ ಇನ್ KS ಪ್ರಿಲಿಮ್ಸ್, ಒನ್ ಥಿಂಗ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ಡೋಂಟ್ ಬಿ ಡಿಸ್ಹಾರ್ಟನ್ಡ್, ದಯವಿಟ್ಟು ಡೋಂಟ್ ಬಿ ಡಿಸಪಾಯಿಂಟೆಡ್. Try to introspect yourself, try to see where you are lagging behind and try to strengthen it. ಯಾಕಂದ್ರೆ ಪುನಃ ನೋಟಿಫಿಕೇಶನ್ ಆಗುತ್ತೆ, ತುಂಬಾ ಎಕ್ಸಾಮ್ಸ್ ನಡೀತವೆ, ನಿಮಗೆ ಪುನಃ ಆಪರ್ಚುನಿಟಿ ಬಂದೇ ಬರುತ್ತೆ. ಯಾವುದೇ ತರ ಆತಂಕ ಬೇಡ, ಯಾವುದೇ ತರ ಡಿಸಪಾಯಿಂಟ್ಮೆಂಟ್ ಬೇಡ. ಒಂದು 4-5 ದಿವಸ ರೆಸ್ಟ್ ತಗೊಳ್ಳಿ. ಟ್ರೈ ಟು ಇಂಟ್ರೋಸ್ಪೆಕ್ಟ್, ನೀವು ಎಲ್ಲಿ ತಪ್ಪು ಮಾಡಿದ್ರಿ ಅಂತ ನೋಡಿ ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. 4ನೇ ವಿಷಯ, 4th ಇಶ್ಯೂ ಏನ್ ಕೇಳ್ತಾ ಇದ್ರಿ ಅಂದ್ರೆ, ಸರ್ ಕ್ರಾಂತಿ ಇನಿಷಿಯೇಟಿವ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂತ. ಕ್ರಾಂತಿ ಅನ್ನೋ ಒಂದು ಇನಿಷಿಯೇಟಿವ್ ಏನಿದೆ, ಐ ಹ್ಯಾವ್ ಡಿಸೈನ್ಡ್ ಇಟ್ ಇನ್ ಸಚ್ ಎ ವೇ ದಟ್ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಅದು ಹೆಲ್ಪ್ ಆಗಬೇಕು. ಯಾರೋ ಒಂದಿಷ್ಟು ಮಕ್ಕಳು ಫೀಸ್ ಕಟ್ಟೋರಿಗೆ ಮಾತ್ರ ಹೆಲ್ಪ್ ಆಗಬೇಕು ಅಂತ ಡಿಸೈನ್ ಮಾಡ್ತಾ ಇಲ್ಲ ನಾನು. ಕ್ರಾಂತಿ ಇನಿಷಿಯೇಟಿವ್ ಶುಡ್ ಹೆಲ್ಪ್ ಈಚ್ ಅಂಡ್ ಎವ್ರಿ ಒನ್ ಹೂ ವಿಲ್ ಡ್ರೀಮ್ ಆಫ್ ಕ್ಲಿಯರಿಂಗ್ KS ಎಕ್ಸಾಮ್, ಎಸ್ಪೆಷಲಿ KS ಮೇನ್ಸ್ ದೇನ್ ಸಿಲೆಬಸ್ ಇದೆ ಅದು ತುಂಬಾ ಜನಕ್ಕೆ ಓದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ನಂದೇನ್ ವಿಷನ್ ಅಂತ ಇದೆ, ಆ ವಿಷನ್ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಯಾವ ವಿದ್ಯಾರ್ಥಿಗಳು KS ಮಾಡಬೇಕು ಅಂತ ಡ್ರೀಮ್ ಮಾಡ್ತಾರೆ ಅವರೆಲ್ಲರಿಗೂ ಆ ಕ್ರಾಂತಿ ಇನಿಷಿಯೇಟಿವ್ ಹೆಲ್ಪ್ ಆಗಬೇಕು ಅನ್ನೋದೇ ನನ್ನ ವಿಷನ್. ಸೊ
ಅದಕ್ಕೋಸ್ಕರ ಐ ಆಮ್ ವರ್ಕಿಂಗ್ ಆನ್ ಇಟ್. 10th of January ಐ ವಿಲ್ ಲಾಂಚ್ ವಾಟ್ ಕ್ರಾಂತಿ ಇನಿಷಿಯೇಟಿವ್ ಇಸ್. ಕ್ರಾಂತಿ ಇನಿಷಿಯೇಟಿವ್ ಏನು, ಅದ್ರ ಡೀಟೇಲ್ಸ್ ಏನಿದೆ, ಅದು ಹೆಂಗ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಎಕ್ಸಾಮ್ಗೆ ಅನ್ನೋದನ್ನ 10th January ಲಾಂಚ್ ಮಾಡ್ತೀನಿ. ನಾನು ಒಬ್ಬನೇ ಎಲ್ಲ ಮಾಡಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಂತಾ ಇದೆ ಅದು. ಬಟ್ ಐ ವಿಲ್ ಮೇಕ್ ಶೋರ್ ದ 10th January ಐ ಆಮ್ ಗೋಯಿಂಗ್ ಟು ರಿಲೀಸ್ ವಾಟ್ ದಿಸ್ ಕ್ರಾಂತಿ ಇನಿಷಿಯೇಟಿವ್ ಇಸ್. ಸೊ ಅಲ್ಲಿ ತನಕ ಕಾಯಿರಿ, ದಯವಿಟ್ಟು ಆತಂಕ ಬೇಡ. ತುಂಬಾ ಜನ ಮೆಸೇಜ್ ಹಾಕಿದ್ದೀರಾ. ಐ ಆಮ್ ಗೋಯಿಂಗ್ ಟು ರೆಸ್ಪಾಂಡ್ ಟು ಯು ಆನ್ 10th of January. ಸರಿನಾ? ಅಷ್ಟೇ ಹೇಳ್ತಾ ಕ್ರಾಂತಿ ಇನಿಷಿಯೇಟಿವ್ ವಿಲ್ ಬಿ ಲಾಂಚ್ಡ್ ಆನ್ 10th of January. ಎಲ್ಲರೂ ಕೇಳಿದ್ರಿ 19th January ಸರ್ ತಾಲೂಕ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಎಕ್ಸಾಮ್ ಇದೆ ಸರ್, ನಾವು ಅದಕ್ಕೆ ಓದ್ಬೇಕಾ ಅಥವಾ ಮೇನ್ಸ್ ಓದ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ದಯವಿಟ್ಟು ತಾಲೂಕ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಎಕ್ಸಾಮ್ಗೆ ಓದಿ. ಬಿಕಾಸ್ ಎವ್ರಿ ಎಕ್ಸಾಮ್ ವಿಲ್ ಹ್ಯಾವ್ ಇಟ್ಸ್ ಓನ್ ವ್ಯಾಲ್ಯೂ, ಇಟ್ಸ್ ಓನ್ ಇಂಪಾರ್ಟೆನ್ಸ್. ಸೊ ಆ ಎಕ್ಸಾಮ್ ಅದರ ಟೈಮ್ ಕೊಡಬೇಕಾಗುತ್ತೆ. ಸೊ ವಾಟ್ ಯು ಕ್ಯಾನ್ ಡೂ ಇಸ್, ಮೇ ಬಿ ಇನ್ ಒನ್ ಡೇ ನೀವು 10 hours ಅಥವಾ 12 hours ಓದಂಗಿದ್ರೆ ಮೇಕ್ ಶೋರ್ ದಟ್ ಯು ರೀಡ್ 7 hours ಫಾರ್ ಪೇಪರ್ ಆಫ್ ತಾಲೂಕ್ ಸೋಷಿಯಲ್ ವೆಲ್ಫೇರ್ ಎಕ್ಸಾಮ್ ಅಂಡ್ ಫಾರ್ 3 to 4 hours ಯು ಕ್ಯಾನ್ ರೀಡ್ ಫಾರ್ ಮೇನ್ಸ್ ಎಕ್ಸಾಮ್ ಆಫ್ KS. ಆಯ್ತಾ? ಸೊ 19ನೇ ತಾರೀಕು ತನಕ ಮೇನ್ಸ್ ಎಕ್ಸಾಮ್ ನ ಓದಿ. ನಾನು ಕಂಪ್ಲೀಟ್ಲಿ ಬಿಡಿ ಅಂತ ಹೇಳ್ತಾ ಇಲ್ಲ, ಬಟ್ ತಾಲೂಕ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ದು ಕಂಪ್ಲೀಟ್ಲಿ ಬಿಟ್ಬಿಡ್ತೀನಿ ಸರ್, ನಾನು ಓದೋದಕ್ಕೆ ಹೋಗಲ್ಲ ಸರ್ ಅಂತ ಮಾಡಬಾರ್ದು. ಅದು ತಪ್ಪಿದೆ. ಸೊ ಗಿವ್ appropriate amount of time for that exam also and try to balance it and make sure that you keep preparing for KS mains. So ಅಷ್ಟೇ ಹೇಳ್ತಾ ಸಮಸ್ತ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಪುನಃ ಹೊಸ ವರ್ಷದ ಶುಭಾಶಯಗಳು. ನಗ್ನಗ್ತಾ ಇರಿ, ಚೆನ್ನಾಗಿ ಓದ್ಕೊಳ್ಳಿ. ದಯವಿಟ್ಟು at any point in time never doubt yourself, never worry about what others think of you. Always keep believing in yourself and always be proud of yourself. ಪುನಃ ಸಿಗೋಣ ಗೈಸ್. Thank you so much for all the love and support. Bye.